ಇಡೀ ಜಗತ್ತಿನಾದ್ಯಂತ ರಾಯರ ಆರಾಧನೆ ನಡೀತಾ ಇದೆ. ಮಂತ್ರಾಲಯದಲ್ಲಿ ಆರಾಧನೆ ಸಂಭ್ರಮ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಅದರ ಜೊತೆಗೆ ರಾಯರ ಕುರಿತಾಗಿ ಹಲವು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ರು ಅಧ್ಯಾತ್ಮ ಚಿಂತಕರು. ಕೊನೆಯದಾಗಿ ಹೇಳಬೇಕು ಅಂತ ಅಂದ್ರೆ ರಾಯರ ಸಂದೇಶ ಏನಾಗಿತ್ತು, ಬಹಳಷ್ಟು ವಿಷಯ ತಿಳಿಸ್ಕೊಟ್ರಿ. ರಾಯರ ಬಗ್ಗೆ ಆರಾಧನೆ ಹೇಗೆ ಮಾಡಬೇಕು, ಅನುಗ್ರಹಕ್ಕೆ ಹೇಗೆ ಪಾತ್ರರಾಗೋದು ಅಂತ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ರಾಯರ ಸಂದೇಶದ ಬಗ್ಗೆ ಹೇಳೋದಾದ್ರೆ ನೋಡಿ, 1671 ಇಸ್ವಿ ಶ್ರಾವಣ ಮಾಸದ ಬಹುಳ ಬಿದಿಗೆ ಶುಕ್ರವಾರ. ಆವಾಗ ರಾಯರು ಬೃಂದಾವನದಲ್ಲಿ ಪ್ರವೇಶ ಮಾಡೋಕ್ಕೆ ಸಿದ್ಧ ಆಗ್ತಾರೆ. ಎಲ್ಲ ಕೇಳ್ಕೊಳ್ತಾರೆ, ದಿವಾನ್ ವೆಂಕಣ್ಣ ನೀವು ಯಾಕೆ ಪ್ರವೇಶ ಮಾಡ್ತೀರಾ, ನೀವು ಯಾಕೆ ನಮಗೆ ಕಣ್ಣಾಗಿದ್ದೀರಾ, ನೀವು ಹೋದ್ರೆ ನಮ್ಮ ತುಂಬ ದುಃಖ ಪಡ್ತಾರೆ. ಎಲ್ರಿಗೂ ಗೊತ್ತಾಗುತ್ತೆ, ಎಲ್ಲರೂ ಬರ್ತಾರೆ ಅವ್ರ ಭಕ್ತರು. ಕೆಲವು ವಿಷ್ಣು ಸಹಸ್ರನಾಮ ಹೇಳ್ತಾರೆ, ವೇದ ಪಾರಾಯಣ ಮಾಡ್ತಾ ಇದ್ದಾರೆ, ಕೆಲವರು ದೇವರ ನಾಮಗಳು ಹಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ರಾಘವೇಂದ್ರ ಸ್ವಾಮಿಗಳು ಏನು ಪೀಠ ಸಿದ್ಧವಾಗಿತ್ತೋ, ಅಂತರ್ಗುಹೆ ಸಿದ್ಧ ಆಗಿತ್ತು ಬೃಂದಾವನ ಆಗೋಕ್ಕೆ, ಅಲ್ಲಿ ನಿಂತ್ಕೊಳ್ಳುತ್ತಾರೆ. ಮಹಾವರ್ಚಸ್ಸು, ಒಳ್ಳೆ ಗೋಪಿಚಂದನ ಧಾರಣೆ, ಮುದ್ರ ಧಾರಣೆ ಮಾಡ್ಕೊಂಡಿದ್ದಾರೆ, ಅಂಗಾರ ಅಕ್ಷತೆಯನ್ನು ಇಟ್ಕೊಂಡಿದ್ದಾರೆ, ಯೋಗದಂಡ ಇಟ್ಕೊಂಡಿದ್ದಾರೆ. ಅವರೊಂದು ಮಾತ್ರ ಹೇಳ್ತಾರೆ ರಾಯರು, ಹರಿಯ ಸಂಕಲ್ಪದ ವಿರುದ್ಧವಾಗಿ ಏನೂ ನಡೆಯಲ್ಲ. ನಾನು ಬೃಂದಾವನ ಪ್ರವೇಶ ಮಾಡ್ತಿರೋದು ಹರಿಯ ಸಂಕಲ್ಪ, ಅವನ ವಿರುದ್ಧವಾಗಿ ಏನೂ ನಡೆಯಲ್ಲ. ಅವನು ಏನು ಹೇಳ್ತಾನೆ, ಭಗವಂತನ ಚಿಂತನೆ ಮಾಡಿಕೊಂಡು ನಮ್ಮ ಜೀವನನ ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಎರಡನೇದು ಹೇಳ್ತಾರೆ, 700 ವರ್ಷ ಈ ಬೃಂದಾವನದಲ್ಲಿ ನಾನು ಇರ್ತೀನಿ. ನಾನು ಬೃಂದಾವನದಲ್ಲಿರೋ ತಪಸ್ಸು ಮಾಡೋದು ಯಾತಕ್ಕೋಸ್ಕರ ಅಂದರೆ ಎಲ್ರಿಗೂ ಸಮಾಜಕ್ಕೆ ಅನುಕೂಲ ಆಗಲಿ ಅಂಥೇಳಿ. ಯಾರು ಆರ್ತರು ಬರ್ತಾರೋ ಭಗವಂತನ ಭಕ್ತರು, ಎಷ್ಟೋ ಜನ ಧರ್ಮಿಷ್ಠರಿರ್ತಾರೆ, ತಮ್ಮ ಪ್ರಾರಬ್ಧ ಕರ್ಮದಿಂದ ಸಂಕಟ ಅನುಭವಿಸ್ತಾ ಇದ್ದಾರೆ, ಅವರ ಸಂಕಟ ದೂರ ಮಾಡು ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಭಗವಂತನಲ್ಲಿ. ಅದರಿಂದ ಎಲ್ಲೋ ಹೋಗ್ತೀನಿ, ನಾನು ಜೀವ ಬಿಡ್ತೀನಿ ಅನ್ಕೋಬೇಡಿ, ನಾನು ಸಶರೀರವಾಗಿ ಇಲ್ಲೇ ಇರ್ತೀನಿ, ಬೃಂದಾವನದಲ್ಲೇ ಇರ್ತೀನಿ ಅಂಥೇಳಿ ಆ ಕೆಳಗಡೆ ಗೋಮಯದಿಂದ ಸಾರಿಸಿರ್ತಾರೆ. ಚಚ್ಚೌಕವಾದಂಥ 6 ಅಡಿಯ ಗುಹೆ ಅದು. ಆಮೇಲೆ ಸ್ವತಃ ಅಲ್ಲಿ ಕೂರ್ಮಾಸನ ಇರುತ್ತೆ, ಅದು ಕೆಳಗಡೆ ಕೃಷ್ಣಾಜಿನ ಹಾಸಿರ್ತಾರೆ. ಕೂರ್ಮಾಸನದಲ್ಲಿ ಪೂರ್ವಾಭಿಮುಖವಾಗಿ ಕೂತ್ಕೊಳ್ತಾರೆ. ತಪೋನಿಧಿಯಾಗಿ ಕೂತಿದ್ದಾರೆ ರಾಯರು. ಪ್ರಣವ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ 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 ಕೂತಿದ್ದಾರೆ. ವೆಂಕಣ್ಣ ಪಂತಂಗೆ ಹೇಳ್ತಾರೆ, ಜಪಮಾಲೆ ನಾನು ಆಡಿಸ್ತಿರ್ತೇನೆ, ಜಪಮಾಲೆ ಯಾವಾಗ ನಿಂತು ಹೋಗುತ್ತೋ ಮೇಲ್ಛಾವಣಿ ಹಾಕ್ಬಿಡು ಅಂತ ಹೇಳ್ತಾರೆ. ಜಪಮಾಲೆ ನೋಡಿ, ಪೂರ್ವಾಭಿಮುಖವಾಗಿ ಕೂತಿರ್ತಾರೆ, ಜಪಮಾಲೆ ಎಣಿಸ್ತಾ ಇದ್ದಾರೆ, ಪ್ರಣವ ಮಂತ್ರ ಹೇಳ್ತಾ ಇದ್ದಾರೆ ರಾಯರು. ಮಹಾ ತೇಜಸ್ವಿ. ಪಕ್ಕದಲ್ಲಿ ಕಮಂಡಲು ಇಟ್ಕೊಂಡಿದ್ದಾರೆ, ಯೋಗದಂಡ ಇಟ್ಕೊಂಡಿದ್ದಾರೆ, ಪೂರ್ವಾಭಿಮುಖವಾಗಿ ಕೂತಿದ್ದಾರೆ. ಎಲ್ಲರ ಚಿಂತನೆಗೋಸ್ಕರ ಭಗವಂತನ ಉಪಾಸನೆ ಮಾಡ್ತಾ ಇದ್ದಾರೆ. ಯಾವಾಗ ಜಪಮಾಲೆ ನಿಲ್ತೋ ಮೇಲ್ಗಡೆ ಚಾವಣಿ ಹಾಕಿ ಮುಚ್ಚಿಬಿಡ್ತಾರೆ. 700 ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಇದೆ ಅಲ್ಲಿ. ಅವ್ರು ಹೇಳಿರ್ತಾರೆ 700 ವರ್ಷ, 700 ಲಕ್ಷ್ಮೀನಾರಾಯಣ ಮಹಾ ಸನ್ನಿಧಾನ. ಮತ್ತು ಇಡೀ ಬೃಂದಾವನಕ್ಕೆ ಹಾಕಿರೋ ಕಲ್ಲು ಯಾವುದು ಅಂದರೆ, ಹಿಂದೆ ಶ್ರೀರಾಮಚಂದ್ರ ಬಂದಾಗ ಹಂಪಿಯಲ್ಲಿ ಆ ಬಂಡೆ ಮೇಲೆ ಕೂತಿದ್ನಂತೆ 7 ಮುಹೂರ್ತ. ಅದನ್ನು ರಾಯರು ಹೇಳ್ತಾರೆ. ರಾಮ ಲಕ್ಷ್ಮಣರು ಸೀತಾನ್ವೇಷಣೆ ಬಂದಾಗ ಈ ಬಂಡೆ ಮೇಲೆ ಕೂತಿದ್ರಪ್ಪ, ಆ ಕಾಡ್ಗಲ್ಲನ್ನೇ ನನ್ನ ಬೃಂದಾವನಕ್ಕೆ ಉಪಯೋಗಿಸಿ ಅವನ ಅನುಗ್ರಹ ನಂಗೆ ಆಗಬೇಕು ಅಂತಾರೆ. ಹೇಳ್ತಾ ಹೋದ್ರೆ ಇಡೀ ದಿನ ಬೇಕು, ಅಷ್ಟು ವಿಷಯಗಳಿದೆ. ಗುರುಗಳೇ, ಬಹಳ ವಿಷಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ನಾವು ಸುವರ್ಣ ನ್ಯೂಸ್ಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಲಕ್ಷಾಂತರ ಜನ ವೀಕ್ಷಕರು ಇದನ್ನು ಅಪೇಕ್ಷೆ ಪಡ್ತಾರೆ. ಇಂಥ ಈ ವಿಚಾರಗಳನ್ನು ಲೋಕಕ್ಕೆ ತಿಳಿಸ್ತಾ ಇದ್ದಾರೆ. ಈ ವಾಹಿನಿ ತುಂಬ ಚೆನ್ನಾಗಿ ಪ್ರಸಿದ್ಧಿ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.